ಹೌದು ಸ್ನೇಹಿತರೆ, 1980ರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ನಟಿಯರ ಸಾಲಿಗೆ ಸೇರುವಂತಹ ನಟಿ ರೂಪಿಣಿ ಅಭಿನಯದ ಚಿತ್ರಗಳು ಕನ್ನಡದ ಸೂಪರ್ ಸ್ಟಾರ್ಗಳ ಜೊತೆಗೆ, ಅದರಲ್ಲಿಯೂ ವಿಷ್ಣುವರ್ಧನ್ ಅವರಿಗೆ ಲಕ್ಕಿ ಹೀರೋಯಿನ್ ಎಂದೇ ಹೆಸರಾಗಿದ್ದಂತಹ ರೂಪಿಣಿಯವರು ವಿಷ್ಣು ದಾದಾ ಒಟ್ಟಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಕನ್ನಡಿಗರ ಮನೆ ಮಗಳಾಗಿ ಹೋಗಿದ್ರು. ಆದರೆ ರವಿಚಂದ್ರನ್ ಜೊತೆಗಿನ ಗೋಪಿಕೃಷ್ಣ ಚಿತ್ರದಲ್ಲಿ ಮುದ್ದು ಮುದ್ದಾಗಿ ಲಾಲಿಪಾಪ್ ಅನ್ನ ತಿನ್ನುತ್ತಾ ಸಿನಿ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದ್ದ ರೂಪಿಣಿಯವರ ಸಿನಿ ಬದುಕಿಗೆ ಇದೇ ಕೊನೆಯ ಚಿತ್ರವಾಯಿತು. ಇದಕ್ಕಿದ್ದ ಹಾಗೆ ಸಿನಿಮಾ ರಂಗದಿಂದ ಮಾಯವಾದದ್ದು ಅದೆಷ್ಟೋ ಅಭಿಮಾನಿಗಳಿಗೆ ಬೇಸರವನ್ನ ತಂದಂತಹ ಸಂಗತಿಯಾಗಿತ್ತು. ಹೌದು ಗೆಳೆಯರೆ, ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿ ರೂಪಿಣಿಯವರಿಗೆ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಬಿಟ್ರು. ಇನ್ನು ಗಂಡ ಮದುವೆ ಆದ ನಂತರ ಸಿನಿಮಾ ರಂಗದಿಂದ ದೂರ ಉಳಿಯುವಂತೆ ಕಂಡೀಷನ್ ಹಾಕಿದಾಗ ಎಲ್ಲದಕ್ಕೂ ಒಪ್ಪಿ ವೈಯಕ್ತಿಕ ಬದುಕಿನತ್ತ ಗಮನ ಹರಿಸಿದ ರೂಪಿಣಿಯವರ ಸಾಂಸಾರಿಕ ಜೀವನ ಹೇಗಿದೆ, ಇವರ ಪತಿ ಯಾರು ಎಂಬ ಎಲ್ಲ ಮಾಹಿತಿಯನ್ನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡಕ್ಕೆ ಹೊರಟಿದ್ದೀವಿ. ನಿಮಗೂ ಕೂಡ ಇದನ್ನ ತಿಳಿದುಕೊಳ್ಳುವ ಕುತೂಹಲವಿದ್ದರೆ ತಪ್ಪದೇ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಹೌದು ಗೆಳೆಯರೆ, ನೀನು ನಕ್ಕರೆ ಹಾಲು ಸಕ್ಕರೆ, ದೇವ, ಮತ್ತೆ ಹಾಡಿತು ಕೋಗಿಲೆ, ಒಲವಿನ ಆಸರೆ, ರಾಜಾದಿರಾಜ, ರವಿವರ್ಮ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ವಿಷ್ಣು ದಾದಾ ಅವರೊಟ್ಟಿಗೆ ತೆರೆಯನ್ನ ಹಂಚಿಕೊಂಡಿದ್ದ ರೂಪಿಣಿಯವರ ಕುರಿತು ಸಂದರ್ಶನದಲ್ಲಿ ಸ್ವತಃ ವಿಷ್ಣುವರ್ಧನ್ ಅವರೇ ನನ್ನ ಸಿನಿ ಬಾಳಿನ ಲಕ್ಕಿ ಹೀರೋಯಿನ್ ಅಂತ ಅಂದಿದ್ರು. ಇನ್ನು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಮೂಲಕವೇ ಮನೆ ಮಾತಾಗಿದ್ದ ರೂಪಿಣಿ ಅವರು ರವಿಚಂದ್ರನ್ ಅವರ ಗೋಪಿಕೃಷ್ಣ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುವ ಮೂಲಕ ಸಿನಿ ರಂಗಕ್ಕೆ ಸಂಪೂರ್ಣ ಗುಡ್ ಬೈ ಹೇಳಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಹೌದು ಗೆಳೆಯರೆ, ಸಿನಿಮಾಗಳ ಆಫರ್ ಇರುವಾಗಲೇ ಅವರ ತಾಯಿ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡ್ತಾರೆ. ಇಷ್ಟು ಬೇಗ ಮದುವೆಯಾದರೆ ತನ್ನ ಸಿನಿ ಕರಿಯರ್ ಹಾಳಾಗುತ್ತೆ, ಅವಕಾಶಗಳು ಇಲ್ಲದಂತಾಗುತ್ತೆ ಅಂತ ತಿರಸ್ಕರಿಸ್ತಾರೆ. ಆದರೂ ಸಹ ರೂಪಿಣಿ ಅವರ ತಾಯಿ ತಮ್ಮ ಹಠವನ್ನ ಬಿಡದೆ ವೈದ್ಯ ಮೋಹನ್ ಕುಮಾರ್ ರಾಯ್ ಅವರೊಂದಿಗೆ 2000ನೇ ಇಸವಿಯಲ್ಲಿ ಒತ್ತಾಯಪೂರ್ವಕವಾಗಿ ಮದುವೆಯನ್ನ ಮಾಡಿಸ್ಬಿಡ್ತಾರೆ. ಮದುವೆಯಾದ ಬಳಿಕ ಸಿನಿಮಾ ರಂಗದಲ್ಲಿ ಅಭಿನಯಿಸಕೂಡದು ಎಂದು ಪತಿ ಕಂಡೀಷನ್ ಅನ್ನ ಹಾಕ್ತಾರೆ. ಈ ಕಾರಣದಿಂದ ರೂಪಿಣಿ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡುವ ಪ್ರಯತ್ನ ಮಾಡಲೇ ಇಲ್ಲ. ಈ ದಂಪತಿಗೆ 2002ನೇ ಇಸವಿಯಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಹೀಗೆ ಒಂದು ಮಗುವಾದ ನಂತರ ಇವರ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ, ಕೋಪ, ಮುನಿಸು, ಜಗಳಗಳೆಂಬುದು ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗಿರುವಾಗ ರೂಪಿಣಿ 2003ರಲ್ಲಿ ತಮ್ಮ ಪತಿ ಮೋಹನ್ ಅವರಿಂದ ವಿಚ್ಛೇದನ ಪಡೆದು ತಮ್ಮ ತಾಯಿ ಹಾಗೂ ಮಗುವಿನೊಂದಿಗೆ ಮುಂಬೈನಲ್ಲಿ ಜೀವನ ಸಾಗಿಸುತ್ತಾರೆ. ಇನ್ನು 26 ವರ್ಷಗಳ ಬಳಿಕ ತಮಿಳು ಧಾರಾವಾಹಿಯೊಂದರ ಮೂಲಕ ಮತ್ತೆ ಬಣ್ಣದ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಿರುವ ರೂಪಿಣಿ ಅವರಿಗೆ ಅವಕಾಶಗಳು ಸಿಗುತ್ತಾ ಎಂಬುದನ್ನ ನಿರೀಕ್ಷಿಸಬೇಕಿದೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.